ತುಮಕೂರು ಜಿಲ್ಲೆಯಲ್ಲೂ ಭುಗಿಲೆದ್ದ ಕಾವೇರಿ ಕಿಚ್ಚು. ಉಗ್ರ ಹೋರಾಟಕ್ಕೆ ಸಜ್ಜಾದ ಕನ್ನಡಪರ ಸಂಘಟನೆಗಳು. ಬೆಂಗಳೂರಿಗೆ ಬರುತ್ತಿರುವುದು ರಾಜ್ಯದಲ್ಲಿ ಮತ್ತೆ ಕಾವೇರಿ ನೀರು ಹಂಚಿಕೆ ವಿವಾದದ ಕಿಡಿ ಭುಗಿಲೆದ್ದಿದೆ. ಹೌದು, ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ನೀಡಿದ್ದು, ಸಮಿತಿಯ ಆದೇಶದ ವಿರುದ್ಧ ಕನ್ನಡಪರ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಇತ್ತ ತುಮಕೂರಿನಲ್ಲೂ ಕಾವೇರಿ ನೀರು ಹಂಚಿಕೆ ವಿವಾದ ಕಿಡಿ ಹೊತ್ತುಕೊಂಡಿದ್ದು, ನಗರದಲ್ಲಿ ಕನ್ನಡಪರ ಹೋರಾಟಗಾರರು ಸಭೆ ನಡೆಸಿ ಸರ್ಕಾರವು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬೇಕು ಎಂದು ಒತ್ತಾಯಿಸಿದ್ರು. ತುಮಕೂರಿನಲ್ಲಿ ಕನ್ನಡ ಪರ ಹೋರಾಟಗಾರರು ಸಭೆ ನಡೆಸಿದ್ದು, ಸಭೆಯಲ್ಲಿ 100 ಮಂದಿ ಹೋರಾಟಗಾರರು ಭಾಗಿಯಾಗಿದ್ರು. ಈ ವೇಳೆ ತಮಿಳುನಾಡಿನ ಸಿಎಂ ವಿಜಯ್ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದ್ರು. ರಾಜ್ಯದಲ್ಲಿ ಮಳೆ ಇಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದ್ದು, ತಮಿಳುನಾಡಿಗೆ ನೀರು ಬಿಡುವ ನಿರ್ಧಾರವನ್ನ ಸರ್ಕಾರ ಮರು ಪರಿಶೀಲಿಸಬೇಕು ಎಂದು ಒತ್ತಾಯಿಸಿದ್ರು. ಏನಿವತ್ತು ಕರ್ನಾಟಕದಲ್ಲಿ ಕಾವೇರಿ ನೀರಿಗೆ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ನಮ್ಮ ತಾಯಿನಾಡು ನೀರಿಗೆ ಕೈ ಹಾಕಿದ್ದಾನೆ ಅಂತ. ಹಾಗಾಗಿ ಇವತ್ತೇನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ರಾಜ್ಯಾದ್ಯಂತ ಹೋರಾಟ ಮಾಡಲು ನಾವಾಗಲೇ ಶುರು ಮಾಡಿದ್ದೀವಿ. ಇವತ್ತು ನಿಮಗೆ ನೀರು ಬಿಟ್ಟರೆ ನಮ್ಮ ರೈತರು ಬೆಳೆಗೆ ಏನು ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಾಯಿಲ್ಲ. ಹಾಗೆ ಕೇಂದ್ರ ಸರ್ಕಾರ ಕೂಡ ಅದೇ ರೀತಿ ಕುಣಿತಾ ಇದೆ. ಹಾಗಾಗಿ ಇವತ್ತೇನು ನಾವು ಸಿಎಂ ವಿಜಯ್ರವರಿಗೆ ಈ ಕೂಡಲೇ ನಾವು ವಾರ್ನಿಂಗ್ ಮಾಡ್ತಾಯಿದ್ದೀವಿ. ನೀವು ಅತಿ ಶೀಘ್ರದಲ್ಲೇ ಕರ್ನಾಟಕಕ್ಕೆ ಬಂದು ಮಾತಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀರಾ. ನೀವೇನಾದರೂ ಕರ್ನಾಟಕಕ್ಕೆ ಬಂದರೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ನಮ್ಮ ಸಂಘಟನೆಯಲ್ಲಿ ನಾವು ಮಾಡ್ತೀವಿ. ಹಾಗಾಗಿ ನಿಮಗೆ ಚಾಲೆಂಜ್ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಕನ್ನಡಿಗರ ತಂಟೆಗೆ ಬಂದರೆ ಇಲ್ಲ ಕಾವೇರಿ ತಂಟೆಗೆ ಬಂದರೆ ನಿಮ್ಗೆ ಏನು ಗತಿ ಕಾಣಿಸ್ಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡಿದ್ದೀವಿ. ಈ ಕೂಡಲೇ ನಿಮಗೆ ಎಚ್ಚರಿಕೆ ಕೂಡ ಕೊಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ನಮ್ಮ ರಕ್ತ ಬೇಕಾದ್ರೆ ಕೊಡ್ತೀವಿ, ಕಾವೇರಿ ನೀರು ಮಾತ್ರ ಕೊಡಲ್ಲ. ಹಿಂದೆ ಸುಮಾರು ಒಂದು 50 ವರ್ಷಗಳ ಹೋರಾಟಗಳು ಇತಿಹಾಸ ಇದೆ ಇದಕ್ಕೆ. ಇನ್ನು ಮುಂದೆ ಇದರ ಇತಿಹಾಸ ಹಂಗೆ ಶಾಶ್ವತ ಉಳ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಏನು ನಮ್ಮ ನೆಚ್ಚಿನ ನಾಯಕರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾಯಿದ್ದಾರೆ. ಆ ಮೀಟಿಂಗ್ ಪ್ರಕಾರವಾಗಿ ನಾವು ಮುಂದಿನ ದಿನಗಳಿಗೆ ಏನು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನ ನಾವು ಈ ಕೂಡಲೇ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ತಮಿಳುನಾಡು ಸರ್ಕಾರಕ್ಕೆ. ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಬೇಕು, ನೀರು ಬಿಡಬಾರ್ದು ಅಂತ ರಾಜ್ಯ ಸರ್ಕಾರ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇದನ್ನೇನಾದರೂ ಇವರು ಇದೇ ರೀತಿ ಮುಂದುವರೆದ್ರೆ ಸರ್ಕಾರ ಬೀಳೋಂಥ ಶತಸಿದ್ಧ. ಕಾವೇರಿ ನೀರಿಗೋಸ್ಕರ ನಾವು ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ, ನೀರನ್ನ ಉಳಿಸಿ ನಮ್ಮ ರೈತರಿಗೆ ಬೆಳೆಗಾಗಿರ್ಬೋದು, ನಮಗೆ ಕುಡಿಯೋಕ್ಕಾಗಿರ್ಬೋದು ನೀರು ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹೌದು, ಬರಗಾಲ ತುಂಬ ಇದೆ. ಇದು ಒಂದೇ ಜಿಲ್ಲೆ ಅಂತ ಹೇಳ್ತಿಲ್ಲ, ಇಡೀ ಕರ್ನಾಟಕದಲ್ಲಿ ತುಂಬ ಜಿಲ್ಲೆಗಳಾಗಿದೆ. ಅದರ ಬಗ್ಗೆ ಗಮನ ಹರಿಸೋಕ್ಕೆ ಇವ್ರಿಗೆ ಸಮಯ ಇಲ್ಲ. ಇವರು ಹೋಗಿ ಡೆಲ್ಲಿಲಿ ಕೂತ್ಕೊಂಡು ಬೇರೆ ಬೇರೆ ವಿಚಾರವಾಗಿ ಮಾತಾಡೋಕೆ ಕೂತ್ಕೊಂತಾರೆ. ಈ ಕಾವೇರಿ ನೀರಿನ ಬಗ್ಗೆ ಬೆಂಕಿ ಎತ್ಕೊಂಡು ಉಳಿದ ಕರ್ನಾಟಕ, ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಿಲ್ಲ. ನಿಜವಾಗ್ಲೂ ನಮಗೆ ನಾಚಿಕೆ ಆಗ್ತೈತೆ. ಹಂಗಾಗಿ ಸಿಎಂ ವಿಜಯ್ರವರೇ, ನಿಮ್ಮ ಪಕ್ಷ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಬಾವುಟ ಆದ್ರೂ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಹಾಗಾಗಿ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಅರುಣ್ ಕುಮಾರ್ ಎನ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ. ಇನ್ನು ನಮ್ಮ ರಾಜ್ಯದ ಹಿತಾಸಕ್ತಿಯನ್ನ ಕಡೆಗಣಿಸಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದ್ರು. ತುಮಕೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆ, ರೈತ ಸಂಘಟನೆ ಮತ್ತು KSRTC ನಿವೃತ್ತಿ ನೌಕರರ ಸಂಘ ಎಲ್ಲರೂ ಕೂಡ ಸೇರಿ ಒಂದು ಸಭೆಯನ್ನು ಮಾಡಿದ್ದೇವೆ. ಏನು ಇವತ್ತು CWRC ತೀರ್ಮಾನವನ್ನು ತಗೊಂಡಿದೆ, ಕಾವೇರಿ ಪ್ರಾಂತ್ಯಕರದು ನೀರು ಬಿಡಬೇಕು ಅಂತೇಳಿ. ಅದರ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಕೂಡ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಬರಪೀಡಿತ ಪ್ರದೇಶ ಅಂಥೇಳಿ ಈಗಾಗಲೇ CM ಕೂಡ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಸರಿ ಬೆಳೆ ಬೆಳಿಬೇಡ್ರಿ ಅಂತೇಳಿದ್ದಾರೆ. ಅದೇ ರೀತಿ ಎಲ್ಲ ಕೂಡ ಇವತ್ತು ನೀವು KRS ಡ್ಯಾಮ್ ಇರ್ಬೋದು, ಹೇಮಾವತಿ ಡ್ಯಾಮ್ ಇರ್ಬೋದು, ಆರಂಗಿ ಡ್ಯಾಮ್ ಇರ್ಬೋದು, ಎಲ್ಲೂ ಕೂಡ ಮಳೆ ಇಲ್ಲದಲೇ ಬರಿದಾಗಿದೆ. ದಯಮಾಡಿ ಏನು ತಮಿಳುನಾಡವರು 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈಗಾಗಲೇ ತುಮಕೂರಿನಲ್ಲಿ ಹೇಮಾವತಿ ಈಗ ಆಗಸ್ಟ್ನಲ್ಲಿ ನೀರು ಬಿಡಬೇಕು, ಇಲ್ಲೂ ಬಿಟ್ಟಿಲ್ಲ. ಈಗ ಬೆಂಗಳೂರಿನಲ್ಲಿ ಒಂದು ತಿಂಗಳಿಗೆ 3 TMC ನೀರು ಕುಡಿಯಲಿಕ್ಕೆ ಬೇಕು. ಆದ್ದರಿಂದ ದಯಮಾಡಿ ಮೈಸೂರು ಭಾಗ ಇರ್ಬೋದು, ಮಂಡ್ಯ ಭಾಗ ಇರ್ಬೋದು, ಈಗ ನಮಗೇನೆ ನೀರಿನ ಆಕಾರ ಇದ್ದಾಗ ಅಲ್ಲಿ ಬಿಡೋದಂತೂ ತಪ್ಪು. ಇದ್ರ ಜೊತೆಯಲ್ಲಿ ಏನು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿತ್ತು, ಅದನ್ನು ಧಿಕ್ಕರಿಸಿ ಏನು ಆ ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿ ನೀರು ಬಿಡದಲ್ಲೇ ಗಂಡೆದೆ ತೋರಿಸಿದ್ರು. ಅದೇ ಥರ
ನಮ್ಮ CM ತೋರಿಸ್ಬೇಕು. ಅವ್ರಿಗೂ ಕೂಡ ನಾವು 7 ಕೋಟಿ ಕನ್ನಡಿಗರು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ನಾವು ಏನು ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆ ಆಗ್ತಾ ಇದೆ, ಆ ಸಭೆಯಂತೆ ಏನನ್ನ ಕರ್ನಾಟಕ ಬಂದನ್ನು ಕೊಟ್ಟರೆ ತುಮಕೂರು ಜಿಲ್ಲೆಯೂ ಕೂಡ ನಾವು ಬಂದನ್ನು ಕರೆಯನ್ನು ಕೊಡ್ತೇವೆ. ಅದೇ ರೀತಿ ಏನು ತಮಿಳುನಾಡಿನ ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕಕ್ಕೆ ಅವ್ರನ್ನ ಕರ್ಸ್ಕೊಂಡು ಕೊಡೋದು ಇದು ನಾಟಕದ ಭಾಗ ಆಗಬಾರ್ದು. ನಮಗೆ ರೈತರಿಗೆ ಅನ್ಯಾಯ ಇಲ್ಲಿ ಆಗ್ತೈತೆ, ನಾವು ಅದನ್ನು ಪ್ರತಿಭಟನೆ ಮಾಡ್ತೀವಿ. ಅದೇ ರೀತಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನಿನ್ನೆ ಪೂರ್ತಿ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತ ಹೇಳೋರು. ಇವತ್ತು ಯಾವುದೇ ಒಂದು ಚಲನಚಿತ್ರ ನಟರಿಗಾಗ್ಬೋದು, ಚಲನಚಿತ್ರ ಪ್ರದರ್ಶನ ಆಗುತ್ತಾ ಇರ್ಬೋದು, ಅದಕ್ಕೆ ಇಡೀ ನಮ್ಮ ಕನ್ನಡ ಪರ ಒಕ್ಕೂಟದವರು ಮೊದಲಿಂದನೂ ಕೂಡ ಸಹಕಾರವನ್ನು ಮಾಡ್ಕೊಂಬಂದಿದ್ದಾರೆ. ಅದರಿಂದ ನಾನು ಎಲ್ಲ ಚಲನಚಿತ್ರ ನಟ ನಟಿಯರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ಲರಿಗೂ ಹೇಳೋದು, ನೀವು ಬರೀ ಅಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಸಭೆ ಮಾಡೋದಲ್ಲ, ನಮ್ಮ ಪ್ರತಿಭಟನೆ ಜೊತೆ ನೀವು ಕೂಡ ಎಲ್ಲ ಜಿಲ್ಲೆನಲ್ಲೂ ಕೂಡ ಎಲ್ಲ ಕಲಾವಿದರು ಕೂಡ ಬಂದು ಕೈ ಜೋಡಿಸ್ಬೇಕು, ನಮ್ಮ ರೈತರ ಜೊತೆ ಕೈ ಜೋಡಿಸ್ಬೇಕು, ಕನ್ನಡ ಪರ ಸಂಘಟನೆ ಜೊತೆ ಕೈ ಜೋಡಿಸ್ಬೇಕು ಅಂತ ನನ್ನ ಒಂದು ಮನವಿ. ಏನಪ್ಪ ಇವತ್ತು ವಿಚಾರ, ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಬೇಕು ಅಂತ ಏನು ಕರ್ನಾಟಕ ಇದು ಕಾವೇರಿ ನೀರು ಪ್ರಾಧಿಕಾರ ಆದೇಶ ಮಾಡಿದೆ. ಅದ್ರ ವಿರುದ್ಧ ಹೋರಾಟ ಮಾಡೋ ವಿಚಾರವಾಗಿ ಇವತ್ತೆಲ್ಲ ಸಭೆ ಮಾಡಿದ್ವಿ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಬಂದಿದೆ. ಯಾವ ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಬಂದರೂ ಅದೇನೆ, ಯಾವ ಸರ್ಕಾರಗಳು ಬಂದರೂ ಅದೇನೆ, BJP ಯಾವುದೇ ಸರ್ಕಾರ ಬಂದರೂ ಸಹಿತ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಇದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು. ಇದರ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ತೀವ್ರವಾದ ಹೋರಾಟವನ್ನು ಮಾಡ್ತದೆ. ಇವತ್ತಿನ ಪರಿಸ್ಥಿತಿ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಈಗ ನಮ್ಮ ಮನೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೆಂಗೆ ನಾವು ದಾನ ಮಾಡೋಕ್ಕಾಗುತ್ತೆ? ನಮ್ಮಲ್ಲಿ ಯಥೇಚ್ಛವಾಗಿದ್ದರೆ ಬಿಡೋಣ. ಇವತ್ತಿನ ಪರಿಸ್ಥಿತಿ, ಬರದ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕಾವೇರಿ ನೀರು ಪ್ರಾಧಿಕಾರ ತಕ್ಷಣವೇ ಈ ನಿರ್ಧಾರವನ್ನು ತಗೋಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಇರ್ತಕ್ಕಂಥ ಕೆರೆಗಳೆಲ್ಲ ನೀರಿಲ್ಲದೆ ಬತ್ತೋಗಿದೆ, ಕುಡಿಯೋಕ್ಕೆ ನೀರು ಕೊಡಿ ಅಂತ ಕೇಳ್ತಿದ್ದಾರೆ. ನ್ಯಾಯಾಲಯನೂ ಕಾವೇರಿ ಒಂದು ಪ್ರಾಧಿಕಾರನೂ ಕೇಳ್ತಾರೆ. ತಮಿಳುನಾಡು 3ನೇ ಬೆಳೆಗೆ ನೀರು ಕುಡಿ ಅಂತ ಕೇಳ್ತಾ ಇದೆ, ಕುಡಿಯೋ ನೀರಿಗೆ ಅಂತ ಅಲ್ಲ. ತಮಿಳುನಾಡಿನಲ್ಲಿ 3ನೇ ಬೆಳೆಗೆ ನೀರು ಬೇಕು ಅಂತೇಳಿ ಬೇಡಿಕೆ ಮಾಡ್ಕೊತದೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ರೈತರಿಗೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ರೈತರಿಗೆ ನೀರನ್ನ ಕೊಡೋದನ್ನು ನಿಷೇಧ ಮಾಡಿದೆ, ನಿಲ್ಲಿಸಿದೆ. ಕುಡಿಯೋ ನೀರಿಗೆ, ಇರೋ ನೀರನ್ನ ಕುಡಿಯೋ ನೀರಿಗೆ ಬಳಕೆ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಇದ್ರ ಮಧ್ಯದಲ್ಲಿ ಕಾವೇರಿ ನೀರು ಪ್ರಾಧಿಕಾರ ಯಾವಾಗಲೂ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾನೇ ಬಂದಿದೆ. ಇದರಲ್ಲಿ ನಮ್ಮ ವಿನಂತಿ ಏನಪ್ಪ ಅಂದರೆ, ಕರ್ನಾಟಕ ಕಾವೇರಿ ನೀರು ಪ್ರಾಧಿಕಾರ ಹೊಸ ಸೂತ್ರಗಳನ್ನ ಅಳವಡಿಸ್ಕೋಬೇಕು. ಯಾವ ರೀತಿ ಇವತ್ತಿನ ಬರ ಪರಿಸ್ಥಿತಿ ಏನಿದೆ, ಆಯಾ ರಾಜ್ಯದ ನೀರಿನ ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನಗಳನ್ನ ತಗೊಳ್ಳೋದಾಗ ಹೊಸ ಸೂತ್ರಗಳನ್ನ ಅಳವಡಿಸ್ಕೋಬೇಕು. ಒಟ್ನಲ್ಲಿ ರಾಜ್ಯದಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರ ಹೋರಾಟಗಾರರನ್ನ ಕೆರಳಿಸುವಂತೆ ಮಾಡಿದ್ದು, ನೀರು ಬಿಡುಗಡೆ ಆದೇಶವನ್ನ ಹಿಂಪಡೆದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯುವುದಂತೂ ಪಕ್ಕಾ ಆಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.